ಜನರಿಗೆಲ್ಲ ಗೊತ್ತಾಗಬೇಕು ಏನ್ ನಡೆದಿದೆ, ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ, ಎಲ್ಲೆಲ್ಲಿ ಸಗಣಿ ತಿನ್ನುವಂತರಿದ್ದಾರೆ, ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ಒರೆಸೋರಿದ್ದಾರೆ, ಇದೆಲ್ಲ ಗೊತ್ತಾಗಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್. ಅದು ದಿ ಸನ್ಲೈಟ್ ಈಸ್ ದ ಬೆಸ್ಟ್ ಡಿಟರ್ಜೆಂಟ್. ಲೆಟ್ ಪೀಪಲ್ ನೋ, ಪೀಪಲ್ ಶುಡ್ ನೋ ವಾಟ್ ಈಸ್ ಹ್ಯಾಪನಿಂಗ್, ಹೂ ಆರ್ ವರ್ಕಿಂಗ್, ಹೂ ಆರ್ ನಾಟ್ ವರ್ಕಿಂಗ್. ನೂರಕ್ಕೆ ನೂರನು ವ್ಯವಹಾರ ಆಗ್ತದೆ ಅನ್ನೋ ಫೀಲಿಂಗ್ ಇದ್ಬಿಟ್ರೆ ಕಾಮನ್ ಮ್ಯಾನ್ಗೆ ಯಾಕೆ ಓದ್ಬೇಕು ನಾವು? ಜನರಿಗೆಲ್ಲ ಗೊತ್ತಾಗಬೇಕು ಏನ್ ನಡೆದಿದೆ, ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ, ಎಲ್ಲೆಲ್ಲಿ ಸಗಣಿ ತಿನ್ನುವಂತರಿದ್ದಾರೆ, ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ಒರೆಸೋರಿದ್ದಾರೆ, ಇದೆಲ್ಲ ಗೊತ್ತಾಗಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್. ಸಂಬಡಿ ಶುಡ್ ಡೂ ದ್ಯಾಟ್. somewhere it should begin. ಇವೆಲ್ಲ ಈ ಗುಳಿಗೆ ನುಂಗ್ಯೋದ್ರಿಂದ ಸರಿ ಆಗಲ್ಲ ಇದೆಲ್ಲ. ಇದಕ್ಕೊಂದು 4-6 ತಲೆಗಳು ಬೀಳ್ಬೇಕು, ಅವಾಗ ಏನಾದ್ರೂ ಉಪಯೋಗ ಆಗ್ತದೆ. ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಿಲೇ ಮಾಡಿ ಬಿಡ್ತೀವಿ. ಏನು ನಡೆದಿದೆ ಗವರ್ಮೆಂಟ್ ಅದ ಎಲ್ಲೆಲ್ಲಿ ಕೋರ್ಟ್ನಲ್ಲಿ ನೋಡಿ, ಈಗ ನಾವು ಓಪನ್ ಇಟ್ಟೇವಪ್ಪ, ಹೌದಾ? ಎಲ್ಲರೂ ನೋಡ್ಬೋದು ನಮ್ದು, ನಾವೇನ್ ಕೆಲಸ ಮಾಡ್ತೀವಿ, ನಾವೇನ್ ಮಾತಾಡ್ತೀವಿ, ಹೌದಾ? ಎಲ್ಲರೂ ನೋಡ್ತಾರೆ, ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡುತ್ತಾರೆ. ಹಂಗೆ APSC ಏನೇನ್ ನಡೆದಿದೆ ಮತ್ತೆ ನೀವೇ ಕೊಟ್ಟಿದ್ದೀರಿ, ನಾವೇನ್ ಜನರೇಟ್ ಮಾಡಿಲ್ಲ. ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟು, ಪೆನ್ ಡ್ರೈವ್ ನಿಮ್ಮವೇ. ಇದೆಲ್ಲ ಇಡೀ ಮಾರ್ಕೆಟ್ ಪ್ಲೇಸ್ ನಾಗೆಲ್ಲ ಒಂದೊಂದ್ ಕಡೆ ಒಂದೊಂದು ಟಿವಿ ಹಾಕ್ಸಿದ್ನೆಲ್ಲ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರು ಮಾಡ್ಬೋದು ನಾವು. ಹಂಗಾಗಿ ಎಲ್ಲ ಕಡೆ ಇದಾರೆ, ಎಲ್ಲ ಕಡೆ ಕೆಟ್ಟ ಜನ ಇದ್ದಾರೆ, ಆದ್ರೆ ಎಲ್ಲಾ ಕಡೆ ಒಳ್ಳೆಯವರು ಇದ್ದಾರೆ. ಕೆಲವು ಸರಿ ಏನಾಗ್ಬಿಡ್ತದೆ, ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಏನೇನೋ ಹಚ್ಚಿಬಿಡ್ತಾರೆ. ಇದೆಲ್ಲ ಸಮಸ್ಯೆ ಇದಾವೆ, ಇದು ಎಲ್ಲಾ ಕಡೆ ಇದೆ ಇದು. ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು. ಇದನ್ನ ಹಂಗೆ ಬಿಡಲ್ಲ ನಾವು ಹಂಗೆ ಬಿಡಲ್ಲ. ನಮಗೆ ನೀವು ಇದರಲ್ಲಿ ಸಹಾಯ ಮಾಡ್ಬೇಕು. ಖಂಡಿತ ನಾವು ತಪ್ಪು ಮಾಡಿದ್ರೆ ಹೋಗ್ತಾರೆ. ಐ ಆಮ್ ನಾಟ್ ವಾಂಟ್ ಟ್ರಾನ್ಸ್ಪರೆನ್ಸಿ, ಬಟ್ ದಿ ಸನ್ಲೈಟ್ ಈಸ್ ದ ಬೆಸ್ಟ್ ಡಿಟರ್ಜೆಂಟ್. ಲೆಟ್ ಪೀಪಲ್ ನೋ, ಪೀಪಲ್ ಶುಡ್ ನೋ ವಾಟ್ ಈಸ್ ಹ್ಯಾಪನಿಂಗ್, ಹೂ ಆರ್ ವರ್ಕಿಂಗ್, ಹೂ ಆರ್ ನಾಟ್ ವರ್ಕಿಂಗ್, ಹೌ ದೇ ಆರ್ ವರ್ಕಿಂಗ್. ಲೆಟ್ ಪೀಪಲ್ ನೋ. ಬೇರೆ ಸಿಸ್ಟಮ್ ಇಲ್ಲ, ಏನು ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ. ಆಮೇಲೆ ಹಿಂಗೆಲ್ಲ ಅನ್ಸ್ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ, ಅವ್ರು ಬಿಟ್ಟು ಹೋಗಿಬಿಡ್ತಾರೆ. ನೋಡಿ, ಎಲ್ಲೆಲ್ಲಿ ಮೆರಿಟ್ ವಿಜೃಂಭಿಸಿದೆ ಅಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ. ಅಂಬೇಡ್ಕರ್ ಜಿ ಮೆರಿಟೋರಿಯಸ್ ಇದ್ರು, ಒಳ್ಳೆ ಕಾನ್ಸ್ಟಿಟ್ಯೂಷನ್. ಒಬ್ಬ ವಿಶ್ವೇಶ್ವರಯ್ಯ ಇದ್ದದ್ದಕ್ಕೆ ಲಕ್ಷ ಲಕ್ಷ ಎಕರೆ ಇರಿಗೇಷನ್ ಆಯ್ತು, ಡ್ಯಾಮ್ಗಳು ತಯಾರಾದವು, ಐರನ್ ಸ್ಟೀಲ್ ಫ್ಯಾಕ್ಟರಿ ಆಯ್ತು, ಸೆಂಚುರಿ ಕ್ಲಬ್ ಆಯ್ತು, ಮೈಸೂರು ಬ್ಯಾಂಕ್ ಆಯ್ತು, ಇರಿಗೇಷನ್ ಫೆಸಿಲಿಟೀಸ್ ಆಯ್ತು, ಹೆಲ್ತ್ ಫೆಸಿಲಿಟೀಸ್ ಆಯ್ತು. ಒಂದು ಬ್ರೈನ್, ಒಂದು ಸಿಂಗಲ್ ಬ್ರೈನ್ ಇಂಡಿವಿಜುವಲ್. ಆ ರೀತಿ ಒಬ್ಬ ಕೆಂಪೇಗೌಡ ಇದನ್ನ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ. ಒಂದು ಬ್ರೈನ್ ವಿತ್ ಗುಡ್ ಹಾರ್ಟ್. ಎಲ್ಲರಿಗೂ ಗಂಟು ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ? ಜನರ ಗತಿ ಏನು? ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ ಕೆಲಸ ಆಗೋದು ಹೆಂಗೆ? On 24th June 2024, why the KPSC finalized the list? Still inquiry is going on. correct. 3-member committee is looking into. Why government did not ask? Why did you send this before inquiry is completed? The matter is being investigated into by 5-member committee. Very fact that from 3 to 5 you have moved indicates the seriousness. At least ಒಂದು 100 ಅಪಾಯಿಂಟ್ಮೆಂಟ್ ಆಗೋದಿದ್ರೆ ಒಂದು 25-30 ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿಷ ಇಲ್ಲದಂಗ ಆಗ್ಬೇಕಲ್ಲ. 25% ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ರಿಲೇಟಿಂಗ್ ಟು ಗ್ರಾಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ದಿ ಸ್ಟೇಟ್ public service commissions and central public service commission. Please. How that was under the Government of India Act 1935, Government of India Act 1990. Please. How they were. Why Baba Sahib made all this change? Just see the. I'll go through that. Yeah. What is the object? So We wanted to have robust executive we wanted to have, who will not budge to political pressure, who will not budge to such other pressures. ಆ ರೀತಿ ಇದ್ದಂಥ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡ್ಕೊಂಡ್ವಿ. ಕರೆಕ್ಟ್. ಅಟ್ ಲೀಸ್ಟ್ ಒಂದು 100 ಅಪಾಯಿಂಟ್ಮೆಂಟ್ ನಲ್ಲಿ
ಒಂದು 50 ಬೇಡಪ್ಪ, ಒಂದು 30 ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನ್ಸ್ಬೇಕಲ್ಲ. ಇಲ್ಲಿಲ್ಲ ಒಂದು ಬರೀ 70% ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ, ಇನ್ನು 30% ಒಳ್ಳೆಯವ್ರು ಸರಿ ಆಗ್ತದೆ ಅನ್ನುವಂಥದ್ದು ಒಂದು ಫೀಲಿಂಗ್ ಬರ್ಬೇಕಲ್ಲ. ಯಾವ ಕ್ಯಾಂಡಿಡೇಟಿಗೆ ಬರ್ತದೆ? ಸ್ವಲ್ಪ ಪಾರ್ಕ್ ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಜನ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಬಗ್ಗೆ, ಕೋರ್ಟ್ ಬಗ್ಗೆ, ಲಾಯರ್ಸ್ ಬಗ್ಗೆ, ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ. ಇನ್ನು ಅಟ್ಲೀಸ್ಟ್ ಒಳ್ಳೊಳ್ಳೆರಲ್ಲ. ಈಗ ಒಬ್ಬ ಬಾಳೆ ಕುಂದ್ರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಎಷ್ಟು ಇನ್ಪುಟ್ ನಮಗೆ. That's true. ಹಾ, ಈಗ ಆ ರೀತಿ ಬರಂಗಿದ್ರೆ ಕೆಲಸ ಆಗ್ತದೆ, ದೇಶ ಉಳಿತದೆ. ಇಲ್ಲಪ್ಪ ಅಂದ್ರೆ ಇವಾಗ 100ಕ್ಕೆ 100 ವ್ಯವಹಾರ ಆಗ್ತದೆ ಅನ್ನೋ ಫೀಲಿಂಗ್ ಇದ್ಬಿಟ್ರೆ ಕಾಮನ್ ಮ್ಯಾನ್ಗೆ ಯಾಕೆ ಓದ್ಬೇಕು ನಾವು? So we are ಈ ಇಂಟೆಲಿಜೆಂಟ್ ಕ್ಲಾಸ್ ನಿಂದನ ಸಮಸ್ಯೆ ಆಗ್ಬಿಟ್ಟದೆ. ಹೌದು, ಈ ಇಂಟೆಲೆಕ್ಚುವಲ್ ಪವರ್ ಅನ್ನ ಪೊಲ್ಯೂಟ್ ಆಗೋ ಪ್ರೊಸೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. we have to trust ಅದನ್ನ ನಾವು ಏನಾರ ಮಾಡ್ಲೇಬೇಕು. ಈಗ good people, Manoj. ಗುಡ್ ಪೀಪಲ್, Good people will. ಈವನ್ ವಿತ್ ಬ್ಯಾಡ್ ಐಡಿಯಾಸ್ ವಿಲ್ ವರ್ಕ್ On- ವಂಡರ್ಫುಲ್. That is true. Intent. ನೀವು ಬಹಳ ಬ್ರಿಲಿಯಂಟ್ Brilliant ಜಾಸ್ತಿ ಆಗ್ಬಾರ್ದು. ಅಂದ್ರೆ ಬಹಳ ಸುಂದರವಾಗಿ ಮರ್ಡರ್ ಮಾಡ್ತಾರೆ ಅಷ್ಟೇ ಅವರು. ನಮ್ಗೆ ಅವ್ರು ಅಷ್ಟು ಉಪಯೋಗ ಮುಟ್ಟಲ್ಲ. ಈಗ ನೋಡಿ ಎಲ್ಲಾ ಕಡೆ, ಬಿಕಾಸ್ ಐ ಗೋ ಆನ್ ಕೀಪಿಂಗ್ ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿಗೆಲ್ಲ ಸ್ಪೀಚ್ ಗೀಚಿಗೆ ಹೋದಾಗ ನನ್ಗೆ ಆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಅವ್ರ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ, ತುಂಬಾ ಮುಜುಗರ ಆಗ್ತದೆ. ನಾವ್ ಹೆಚ್ಚಿಗೆ ಹೇಳಿಕ್ ಬರಲ್ಲ, ಯಾಕಂದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ. ಹೌದಾ? Correct. ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ. ನಾವ್ ಹೆಸರು ಹೇಳಲ್ಲ. ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಅಗತ್ಯ ಇಲ್ಲ. ಕೆಲವು ರಾಜ್ಯಗಳಲ್ಲಿ 4 ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ. Correct. ಹೌದಾ? 2,55,000 ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಹೆಸರು ಹೇಳಲ್ಲ ನಾವು, ಯಾಕಂದ್ರೆ ಮತ್ತೆ ಎಲ್ಲ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ. ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದ್ದೀವಿ. ಹೌದಾ? Correct. 2,55,000 Employment jobs. ಜನರೇಟ್ ಆಗ್ತದೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಎಷ್ಟು ಡ್ಯಾಮ್ಸ್ ಇದಾವ, ನಮ್ಮ ಎಷ್ಟೊಂದು ರಿವರ್ಸ್ ಇದಾವ. ನಮ್ಮಲ್ಲಿರುವಂಥವು ಇಲ್ಲೇ ಇಲ್ಲ. Number of ನಾವು education ಬರೀ, institutions. ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ ಹೊಂಟ್ರೆ ಇಲ್ಲಿ ಉದ್ಧಾರ ಆಗೋದು ಯಾವಾಗ? ನಮ್ ಒಳ್ಳೆ ಆಫೀಸರ್ಸ್ ಬೇಕು. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇಫ್ ಬ್ಯಾಡ್ ಪೀಪಲ್ ಆರ್ ಅಪಾಯಿಂಟೆಡ್, ignoring men of integrity. Merit, all right, we can understand. Anyway, we are not much bothered about merit. Somehow we will understand that. What about the integrity? Integrity ildange heng ಮಾಡಬೇಕು. Now we are not much bothered about the goods now. We are bothered about the furnace itself, factory itself. The pollution begins at Gangotri. That is our problem. ಒಂದು ರೀಡರ್ಸ್ ಡೈಜೆಸ್ಟ್ ನಲ್ಲಿ ಒಂದು ಸ್ಟೋರಿ ಬಂದಿದೆ. ಭಗವಂತ ಎಲ್ಲ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ, ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ. ಅವಾಗ ದೇವದೂತ ಕೇಳಿದ್ನಂತ, ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು 2 ನಮೂನಿ ಮಾಡ್ತಾ ಇದ್ದೀವಿ, ಹಂಗ್ ಮಾಡಬಾರ್ದು ನೀನು. ಹಿಂಗ ಯಾಕೆ ಏನ್ ಮಾಡಿದ್ದೇನೆ ನಾನು? ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ, ಬೇರೆ ದೇಶಗಳು ಆಫ್ರಿಕಾದವು ಇವು ಹೆಂಗ್ ಮಾಡಿದೀಯಾ ನೀನು? ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ನೋಡು, ಆಮೇಲೆ ಮಾತಾಡು. ಜನರ ಮೇಲೆ ಡಿಪೆಂಡ್ ಆಗ್ತದೆ. Ultimately, human being. ಹಂಗಾಗಿ ಅದಕ್ಕೆ ಏನ್ ಮಾಡ್ತೀರಿ ಅಂತ I'll place that before. ಏನಾಯ್ತು ರಿಪೋರ್ಟ್ ಏನೇನಾಯ್ತು, ಆಮೇಲೆ ಚೀಫ್ ಸೆಕ್ರೆಟರಿ ಕಳಿಸ್ಯಾರ ಅವರು. Yes, Mela. Why chief secretary did not ask the KPSC? Why investigation is still going on? Why did you finalize the list? ಅಂತ ಯಾಕೆ ಕೇಳಿಲ್ಲ ಸರ್ಕಾರ? ಆ ಲಿಸ್ಟ್ ಆಪರೇಟ್ ಮಾಡುವಾಗ, ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡುವಾಗ ಯಾಕೆ ಅಷ್ಟೊಂದು ಆತುರದಲ್ಲಿ ಮಾಡ್ತು? ಆಮೇಲೆ ಅಂತ ಕಂಡೀಷನ್ ಹಾಕೊಂಡು ಇಮಿಡಿಯೇಟ್ಲಿ ಕೊಡುವಂತಹದ್ದು ಏನಿತ್ತು? ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಡ್ಜ್ಮೆಂಟ್, ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು. ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ 50 ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್. Correct. ಹಂಗೆ ಬಿಡ್ಲಿಕ್ಕೆ ಬರಲ್ಲ. ನಾವು ಲಿಸ್ಟ್ ಮಾಡೇವಿ ಅಂತ. ಸಮಥಿಂಗ್ ವಿ ಹ್ಯಾವ್ ಟು ಡೂ ಟು ದೆಮ್. ಇಸ್ ಇಟ್ ನಾಟ್? ಸಮಥಿಂಗ್ ಶುಡ್ ಹ್ಯಾಪನ್ ಟು ದೇರ್ ಇಂಟರ್ನಲ್ ಆರ್ಗನ್ಸ್. ಒಂದು ಕಿಡ್ನಿಗೋ, ಒಂದ್ ಸ್ವಲ್ಪ ಹಾರ್ಟಿಗೋ, ಇಲ್ಲ ಒಂದ್ ಸ್ವಲ್ಪ ಬಿಗಿ. ಅದರ್ವೈಸ್ ಹಿಂಗೆಲ್ಲ ಆಗಕೊಟ್ಟು ಮುಂದೆ ಗತಿ ಏನು ಒಳ್ಳೊಳ್ಳೆ ಇರ್ದು. ಸಮ್ ಆರ್ಗನ್ಸ್ ಶುಡ್ ಸಫರ್. ಅವ್ರು ಯಾರು ಅಂತ ಅನ್ಕೊಂಡು ಹೆಸರು ಕೊಡ್ಬೇಕು ನೀವು.